ರಾಜ್ಯ ಲೋಕಾಯುಕ್ತ ನೇಮಕ ಕುರಿತಂತೆ ಇವತ್ತು ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕುಮಾರಕೃಪದಲ್ಲಿ ಇಂದು ಮಧ್ಯಾಹ್ನ 1:30ಕ್ಕೆ ಸಭೆ ನಡೆಯಲಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಹಾಗೆ ಮುಖ್ಯ ಕಾರ್ಯದರ್ಶಿಗಳು, ಸಭಾಧ್ಯಕ್ಷರು, ಸಭಾಪತಿ, ಮುಖ್ಯಮಂತ್ರಿಗಳು, ಉಭಯ ಸದನಗಳ ವಿಪಕ್ಷ ನಾಯಕರು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಎಲ್ಲರೂ ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಕೂಡ ಇದೆ. ಭ್ರಷ್ಟಾಚಾರ ಪ್ರಕರಣದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸ್ಥಾನಕ್ಕೆ ಈ ಹಿಂದಿನ ಲೋಕಾಯುಕ್ತರಾಗಿದ್ದ ಭಾಸ್ಕರ್ ರಾವ್ ರಾಜೀನಾಮೆ ನೀಡಿದ್ರು. ಭಾಸ್ಕರ್ ರಾವ್ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನ ಕಳೆದ 1 ವರ್ಷದಿಂದ ಹಾಗೆ ಇದೆ. ಹೀಗಾಗಿ ಲೋಕಾಯುಕ್ತ ನೇಮಕಾತಿ ಪ್ರಕ್ರಿಯೆ ನಡೆದಿರಲಿಲ್ಲ. ಈಗ ಲೋಕಾಯುಕ್ತ ನೇಮಕಾತಿ ಪ್ರಕ್ರಿಯೆಗೆ ಸರ್ಕಾರ ಮತ್ತೆ ಚಾಲನೆ ನೀಡಿದೆ. ವಿಶ್ವನಾಥ್ ಶೆಟ್ಟಿ ಅವರನ್ನ ಲೋಕಾಯುಕ್ತರನ್ನಾಗಿ ನೇಮಿಸಲು ಸರ್ಕಾರ ಆಸಕ್ತಿ ತೋರಿದ್ದು, ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಯಾದ ವಿಶ್ವನಾಥ್ ಶೆಟ್ಟಿ ಅವರ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ವಿಶ್ವನಾಥ್ ಶೆಟ್ಟಿ, ಎಸ್ಆರ್ ನಾಯಕ್ ಅವರ ಹೆಸರು ಕೂಡ ಹಿಂದೆ ಪ್ರಸ್ತಾಪ ಆಗಿತ್ತು. ಈಗ ಮತ್ತೆ ಪ್ರಸ್ತಾಪ ಆಗೋ ಸಾಧ್ಯತೆ ಕೂಡ ಇದೆ. ಎಸ್ಆರ್ ನಾಯಕರನ್ನ ಲೋಕಾಯುಕ್ತರನ್ನಾಗಿ ನೇಮಕ ಮಾಡಬೇಕು ಅಂತ ಸರ್ಕಾರದಿಂದ ತೀರ್ಮಾನ ಕೈಗೊಳ್ಳಲಾಗಿತ್ತು. ಆದರೆ ಪ್ರತಿಪಕ್ಷಗಳು ಹಾಗೆ ವಿರೋಧ ಕೂಡ ವ್ಯಕ್ತವಾಗಿತ್ತು ರಾಜ್ಯಪಾಲರಿಂದ. ಹೀಗಾಗಿ ವಿಶ್ವನಾಥ್ ಶೆಟ್ಟಿ ಅವರ ಹೆಸರು ಇದೀಗ ಪ್ರಸ್ತಾಪ ಆಗಿದೆ. ಇವತ್ತು ನಡೆಯುವ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ್, ಇವತ್ತು ಸಭೆ ನಡೆಯಲಿದೆ ಲೋಕಾಯುಕ್ತ ನೇಮಕಾತಿ ಕುರಿತಾಗಿ. ಸೊ ಇವತ್ತು ಏನಾದರೂ ಅಂತಿಮ ಹೆಸರು ಕೇಳಿಬರುವ ಸಾಧ್ಯತೆ ಇದೆಯಾ ಅಥವಾ ಇನ್ನೂ ಕೂಡ ಹಗ್ಗಜಗ್ಗಾಟ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇದೆಯಾ? ಸ್ಮಿತಾ, ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಲೋಕಾಯುಕ್ತ ಹುದ್ದೆ ಖಾಲಿ ಇರುವಂತಹ ಹಿನ್ನೆಲೆಯಲ್ಲಿ ಈ ಹುದ್ದೆಗೆ ಹೊಸಬರನ್ನು ನೇಮಕ ಮಾಡುವಂತಹ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ಆರಂಭ ಮಾಡಿದೆ. ಹಾಗಾಗಿ ಇವತ್ತು ಈ ಸಂಬಂಧಪಟ್ಟಾಗಿ ಒಂದು ಮಹತ್ವದ ಸಭೆ ಕೂಡ ನಡೀತಿದೆ. ಮಧ್ಯಾಹ್ನ 1:30ಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅಂದ್ರೆ ಈ ಏನ್ ಸಮಿತಿಯಲ್ಲಿ ಇರತಕ್ಕಂಥ ಎಲ್ಲಾ ಸದಸ್ಯರುಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. 2 ಸದನಗಳ ಪ್ರತಿಪಕ್ಷಗಳ ನಾಯಕರುಗಳು, ಸ್ಪೀಕರ್ ಮತ್ತು ಸಭಾಪತಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸ್ತಾರೆ. ಮತ್ತು ಈ ಸಮಿತಿ ಸದಸ್ಯರಾಗಿರುವಂತಹ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಇವತ್ತರ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅಂದ್ರೆ ಕಳೆದ 1 ವರ್ಷದಿಂದ ಖಾಲಿ ಇರತಕ್ಕಂತ ಏನು ಲೋಕಾಯುಕ್ತ ಹುದ್ದೆ ಇದೆ, ಆ ಹುದ್ದೆಗೆ ಹೊಸಬರು ನೇಮಕ ಮಾಡೋ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ಮಾಡಿ ಅಂತಿಮವಾಗಿರ್ತಕ್ಕಂಥ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದೆ ಅಂತ ಹೇಳಿ ಮಾಹಿತಿಗಳು ಗೊತ್ತಾಗಿದೆ. ಇದಕ್ಕೆ ಈ ಹಿಂದೆ ಅಂದ್ರೆ ಎಸ್ಆರ್ ನಾಯಕರು ಲೋಕಾಯುಕ್ತ ಹುದ್ದೆಗೆ ನೇಮಕ ಮಾಡುವಂತ ಪ್ರಯತ್ನ ಮಾಡಿ ಪ್ರತಿಪಕ್ಷಗಳ ವಿರೋಧದ ಮಧ್ಯೆಯೂ ಕೂಡ ಸರ್ಕಾರ ತೀರ್ಮಾನವನ್ನು ಮಾಡಿ ಈ ಕುರಿತಾಗಿರುವ ಪ್ರಸ್ತಾಪವನ್ನ ರಾಜ್ಯಪಾಲರಿಗೆ ಕಳಿಸಿದ ಸಂದರ್ಭದಲ್ಲಿ ರಾಜ್ಯಪಾಲರು ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು. ಸಾರ್ವತ್ರಿಕವಾಗಿ ವ್ಯಕ್ತವಾದಂತಹ ವಿರೋಧವನ್ನ ಮಾನ್ಯ ಮಾಡಿರ್ತಕ್ಕಂಥ ರಾಜ್ಯಪಾಲರು ಈ ಪ್ರಸ್ತಾಪವನ್ನ ತಿರಸ್ಕಾರ ಮಾಡಿದ್ರು. ಹಾಗಾಗಿ ಎಸ್ಆರ್ ನಾಯಕರ ಹೆಸರು ಇವತ್ತು ಕೂಡ ಮತ್ತೆ ಪ್ರಸ್ತಾಪ ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯವಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ನ್ಯಾಯಮೂರ್ತಿ ಕೆಲಸ ಮಾಡಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಲ್ಲಿ ವಕೀಲ ವೃತ್ತಿನ ಮಾಡ್ತಾ ಇರುವಂತ ವಿಶ್ವನಾಥ್ ಶೆಟ್ಟಿ ಅವರ ಹೆಸರನ್ನ ಬಹಳ ಪ್ರಮುಖವಾಗಿ ಪ್ರಸ್ತಾಪ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅವರು ನೇಮಕಾತಿ ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಕೂಡ ಗೊತ್ತಾಗಿದೆ. ಆದ್ರೆ ಈ ಎಲ್ಲ ಹೆಸರುಗಳ ನಡುವೆ ನ್ಯಾಯಮೂರ್ತಿ ಡಿ ಎಚ್ ವಘೇಲಾ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇದೆ. ಕರ್ನಾಟಕ ಸೇರಿದಾಗ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯ ನ್ಯಾಯಮೂರ್ತಿ ಕೆಲಸ ಮಾಡಿರುವಂತಹ ವಘೇಲಾ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಇವತ್ತಿನ ಸಭೆಯಲ್ಲಿ ಆಗತ್ತೆ ಅಂತಕ್ಕಂಥ ಮಾಹಿತಿ ಗೊತ್ತಾಗಿದೆ. ಆದ್ರೆ ಪ್ರತಿಪಕ್ಷವಾಗಿರುವಂತಹ ಬಿಜೆಪಿ ಈ ಒಂದು ಲೋಕಾಯುಕ್ತ ನೇಮಕಾತಿ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಸಭೆಯಲ್ಲಿ ಪ್ರಸ್ತಾಪ ಆಗುವಂತಹ ನ್ಯಾಯಮೂರ್ತಿಗಳ ಹೆಸರುಗಳ ಆಧಾರದ ಮೇಲೆ ಪ್ರತಿಪಕ್ಷಗಳು ತಮ್ಮ ನಿರ್ಧಾರ ಪ್ರಕಟ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿದೆ. ಬಹುತೇಕ ಈ ಬಾರಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅಭಿಪ್ರಾಯಗಳಿಗೆ ಹೆಚ್ಚು ಮಾನ್ಯತೆ ಸಿಗತ್ತೆ ಅಂತಕ್ಕಂಥ ಮಾಹಿತಿಗಳು ಗೊತ್ತಾಗಿದೆ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಅವರು ಎಸ್ಆರ್ ನಾಯಕರ ಹೆಸರು ಪ್ರಸ್ತಾಪ ಮಾಡೋ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಎಸ್ಆರ್ ನಾಯಕರ ಹೆಸರಿಗೆ ಪ್ರಸ್ತಾಪವನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ರು. ಆದ್ರೆ ಈ ಬಾರಿ ಹೈಕೋರ್ಟ್ ನ್ಯಾಯಮೂರ್ತಿಗಳು ಪ್ರಸ್ತಾಪ ಮಾಡುವಂತ ಹೆಸರುಗಳನ್ನು ಕೂಡ ಪರಿಗಣಿಸಲಿಕ್ಕೆ ಸರ್ಕಾರ ಮುಂದಾಗಿರ್ತಕ್ಕಂಥ. ಈ ಜೊತೆಗೆ ಎಸ್ಆರ್ ನಾಯಕ ಹೆಸರನ್ನು ಕೂಡ ಮತ್ತೊಂದು ಬಾರಿ ಪ್ರಸ್ತಾಪ ಮಾಡೋದ್ರ ಮೂಲಕ ಆ ಹುದ್ದೆಗೆ ಎಸ್ಆರ್ ನಾಯಕ ನೇಮಕ ಮಾಡುವಂತ ಈ ಸರ್ಕಾರ ಇರಾದೆ ಇದೆ, ಅದನ್ನ ಪೂರ್ಣಗೊಳಿಸತಕ್ಕಂಥ ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡ್ಲಿಕ್ಕೆ ಹೊರಟಿದೆ. ಆದ್ರೆ ಇವತ್ತು 1:30 ನಡೆಯುವಂತ ಸಭೆಯಲ್ಲಿ ಪಾಲ್ಗೊಳ್ತಕ್ಕಂಥ ಏನು ಸಮಿತಿಯ ಸದಸ್ಯರುಗಳು ಯಾವ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾದ್ರೆ ಒಟ್ಟಲ್ಲಿ ಎಲ್ಲ ಒಂದ್ ಕಡೆ ಕಳೆದ 1 ವರ್ಷ ಅಂದ್ರೆ 2015 ಡಿಸೆಂಬರ್ 8ರಂದು ಏನು ಲೋಕಾಯುಕ್ತರಾಗಿದ್ದಂತ ಭಾಸ್ಕರ್ ಅವರು ರಾಜೀನಾಮೆ ಕೊಟ್ಟಂತ ಹಿನ್ನೆಲೆಯಲ್ಲಿ ತೆರವಾಗಿದ್ದು ಅಂತ ಈ ಸ್ಥಾನಕ್ಕೆ ನೇಮಕಾತಿ ಆಗಬೇಕು ಅಂತಕ್ಕಂಥ ಒತ್ತಾಯಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಸ್ವತಃ ಲೋಕಾಯುಕ್ತ ನೇಮಕ ಮಾಡುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ. ಹಾಗಾಗಿ ಇವತ್ತಿನ ಸಭೆಯು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರಣ ಹೊರಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಧನ್ಯವಾದ ಆನಂದ್ ಮಾಹಿತಿಗಾಗಿ.